ಮುಖ್ಯವಾಗಿ ಬಿಜೆಪಿಯ ಸ್ಟ್ಯಾಂಡ್ ಏನಾಗಿರುತ್ತೆ ಅಂತ ಹೇಳಿ ನಾನಾಗಲೇ ಒಂದಿಷ್ಟು ಪೀಠಿಕೆಯನ್ನು ಹಾಕಿದ್ದೆ. ಬಿಜೆಪಿ ಅಂತ ಹೇಳಿದ್ರೆ ಲಿಂಗಾಯತರ ಪಕ್ಷ ಅಂತ ಹೇಳ್ತಾರೆ ರಾಜಕೀಯವಾಗಿ. ಸರ್ ಇದು ಕುಮಾರ್ ಸರ್, ಬಿಜೆಪಿ ಅಂತ ಹೇಳಿದ್ರೆ ಲಿಂಗಾಯತರು ಆಯ್ತಲ್ವಾ? ಹಾಗಾದ್ರೆ ಲಿಂಗಾಯತ ಧರ್ಮದಲ್ಲಿ ಅಥವಾ ಆ ಜಾತಿಯಲ್ಲಿ ಒಂದಿಷ್ಟು ಬಿಕ್ಕಟ್ಟು ಸೃಷ್ಟಿಯಾದಾಗ ಪಕ್ಷವಾಗಿ ಒಂದು ಅಭಿಪ್ರಾಯವನ್ನು ರೂಪಿಸಬಹುದಿತ್ತಲ್ವಾ? ಎಲ್ಲರೂ ಸಮಾಜದವರನ್ನ ಕರೆದು, ಪೀಠಾಧ್ಯಕ್ಷರನ್ನ ಕರೆದು, ಮುಖಂಡರನ್ನ ಕರೆದು ಈ ಸ್ಟ್ಯಾಂಡ್ಗೆ ಬರೋಣ ಅಂತ ಹೇಳ್ಬೋದಿತ್ತಲ್ವಾ? ಸರ್, ಆ ದೃಷ್ಟಿಯಲ್ಲಿ ಹೇಳ್ಬೇಕಾದ್ರೆ ನಮ್ದು ಒಂದು ನಿಲುವು ಸ್ಪಷ್ಟವಾಗಿದೆ ಸರ್. ಅಲ್ಲಿ ಹಿಂದೂ ಅನ್ನೋದು ಅಖಂಡವಾಗಿರ್ಬೇಕಾಗಿರುವಂಥದ್ದು, ಅದನ್ನ ಒಡಿಬಾರ್ದು, ಜಾತಿಯಲ್ಲಿ ಒಡಿಬಾರ್ದು ಅನ್ನೋದು ಒಂದು. ಹಿಂದೂ ಅನ್ನೋ ಧರ್ಮದಲ್ಲಿ ಏನಿದೆ ಹಿಂದೂ ಅಂತ ಇದು ಮಾಡುವಂಥದ್ದು, ಜಾತಿಗಳಲ್ಲಿ ನೀವು ನಿಮ್ಮ ಇದನ್ನ ನೀವು ಇದು ಮಾಡ್ಕೋಬಹುದು ಅಂತ ಸ್ಪೆಸಿಫಿಕ್ ಆಗಿ ಹೇಳಿರುವಂತದ್ದು. ಇದು ನಮ್ಮ ನಿಲುವು ಸರ್. ಪೊಲಿಟಿಕಲಿ ಇದು ನಮ್ಮ ನಿಲುವು, ಪೊಲಿಟಿಕಲಿ ನಮ್ಮ ನಿಲುವು ಇದಂಥದ್ದು. ಆದ್ರೆ ಇಲ್ಲಿ ಏನಂತ ನಾವು ಹೇಳ್ತಾ ಇದನ್ನ ನೀವು ಹಿಂದೂಗಳನ್ನ ಒಡೆಯುವಂಥದ್ದು ಇದು ಅಂತ ಇರುತ್ತೆ. ಇನ್ನೊಂದು ಹುನ್ನಾರ ಅಂತಂದ್ರೆ ನಮ್ಮ ಒಂದು ಹಿಂದೂ ಇದರಲ್ಲಿ ನೀವು ಪಂಗಡಗಳನ್ನ ಹುಡುಕ್ತಾ ಇದ್ದೀರಾ, ಇನ್ನೊಂದು ಧರ್ಮಗಳನ್ನ ಹುಡುಕ್ತಾ ಇದ್ದೀರಾ. ಅದನ್ನೇ ಕ್ರಿಶ್ಚಿಯನ್ ಇದ್ರಲ್ಲಿ ಯಾಕೆ ಸರ್ ಬೇರೆ ಬೇರೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಕುಮಾರ್ ಸರ್ ಪ್ರಶ್ನೆ ತಗೊಳ್ಳಿ. ನೀವು ಹೇಳಿದ್ದೇನು, ನಿಮ್ಮ ಪಾಯಿಂಟ್ ಏನು? ಬಿಜೆಪಿಯ ಸ್ಟ್ಯಾಂಡ್ ನಾನು ಕ್ಲಿಯರ್ ಆಗಿ ಹೇಳಿದ್ದೆ. ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಉಂಟಾಗಿದೆ, ಇದ್ರ ಬಗ್ಗೆ ಮಾತಾಡೋಣ ರಾಜಕೀಯವಾಗಿ ಸಾಮಾಜಿಕವಾಗಿ ಅಂತ. ನೀವು ಬಿಜೆಪಿ ನಾಯಕರು ಹೇಳ್ತಾ ಇರುವಂತದ್ದು ಇಲ್ಲ, ವೀರಶೈವ ಲಿಂಗಾಯತ ಹಿಂದೂ ಧರ್ಮ ಬೇಡ, ಹಿಂದೂ ಧರ್ಮ ಬರೆಸಿ ಅಂತ ನೀವು ಹೇಳ್ತಾ ಇರುವಂತದ್ದು. ಬಟ್ ಇಲ್ಲಿ ನಮ್ಗೆ ವೀರಶೈವ ಲಿಂಗಾಯತ ಬೇಕು ಅಂತ ಹೇಳ್ತಾ ಇರುವಂತದ್ದು ಸರ್ಕಾರ ಅಲ್ಲ, ಅದೇ ಸಮಾಜ ಹೇಳ್ತಾ ಇರುವಂತದ್ದು. ನಾನು ಅದನ್ನ ಕೇಳ್ತಾ ಇರುವಂತದ್ದು, ಈಗ ನಿಮ್ಮ ಪಕ್ಷವನ್ನ ಬೆಂಬಲಿಸ್ತಾ ಇರುವಂತ ಆ ಸಮಾಜದಲ್ಲಿ ಹಿಂಗೆಲ್ಲ ಗೊಂದಲ ಉಂಟಾದಾಗ ರಾಜಕೀಯ ಪಕ್ಷವಾಗಿ ನೀವು ಒಂದು ಅಭಿಪ್ರಾಯವನ್ನು ಮೂಡಿಸಬಹುದಿತ್ತಲ್ವಾ ಅಂತ ನಾನು ಹೇಳಿದ್ದು ಸರ್. ಅದಕ್ಕೆ ಪೊಲಿಟಿಕಲಿ ನಾನು ನಮ್ದೇನ್ ಪಾರ್ಟಿ ಸ್ಟ್ಯಾಂಡ್ ಅನ್ಬಿಟ್ಟು ನಾನು ಹೇಳಿದಂಥದ್ದು. ನಾನು ಇನ್ನೊಂದು ಪಾಯಿಂಟ್ ಇರೋದೇನು ಅಂದ್ರೆ, ಇಲ್ಲಿ ವಿಂಗಡಿಸ್ತಿರಲ್ಲ ಸರ್, ಮುಸ್ಲಿಂ ಸಮುದಾಯದ್ದು 99 ಜಾತಿಗಳು ಇರ್ಬೇಕಾದಾಗ ಅದು ಅಖಂಡವಾಗಿ ಅಲ್ಲಿ ಯಾವ್ದನ್ನು ಬೈಫರ್ಕೇಶನ್ ಮಾಡಲ್ಲ. ಯಾಕೆ? ಪಾಯಿಂಟ್ ನಂಬರ್ 1. ಕ್ರಿಶ್ಚಿಯನ್ ಅಲ್ಲಿ ಕ್ಯಾಥಲಿಕ್ ಇದೆ, ಸಿರಿಯನ್ ಕ್ರಿಶ್ಚಿಯನ್ಸ್ ಇದೆ, ಪ್ರೊಟೆಸ್ಟೆಂಟ್ಸ್ ಇದೆ, ಅದನ್ನ ಯಾಕೆ ಮಾಡಲ್ಲ? ವಾಲ್ಮೀಕಿ ಕ್ರಿಶ್ಚಿಯನ್ ಎಲ್ಲಿಂದ ಬಂತು? ವಾಲ್ಮೀಕಿ ಕ್ರಿಶ್ಚಿಯನ್ ಎಲ್ಲಿಂದ ಬಂತು? ಹೊಸ ಎಲ್ಲಿ ಉಟ್ಕೊಳ್ಳುತ್ತೆ? ಯಾವ್ದು ಉಟ್ಕೊಳ್ಳುತ್ತೆ? ಯಾವ್ದು ಆದಿ ಆಂಧ್ರ ಕ್ರಿಶ್ಚಿಯನ್, ಆದಿ ಎಲ್ಲಿಂದ ಉಟ್ಕೊಳ್ತೀರಿ? ಆದಿ ಎಲ್ಲಿಂದ ಉಟ್ಕೊಳ್ತೀರಿ? ಲಂಬಾಣಿ ಕ್ರಿಶ್ಚಿಯನ್, ಮಾದಿಗ ಕ್ರಿಶ್ಚಿಯನ್, ಮಲ್ಲಾರ್ ಕ್ರಿಶ್ಚಿಯನ್, ಯಾವ್ದು ಉಳ್ಕೊಳ್ತು? ಮತಾಂತರದ ಹುನ್ನಾರ ಇದು. ಸರ್ಕಾರ ಮತಾಂತರದ ಹುನ್ನಾರ, ಮತಾಂತರ ಮಾಡಕ್ಕೆಲ್ಲ ಹೊಸ ಹಿಂದೂಗಳನ್ನ ಹೊಡೆದೆ ಮತಾಂತರಕ್ಕೆ ಭಾಷಣ ಮಾಡಿ ಸರ್ಕಾರ ಮಾಡುವಂತದ್ದ. ಯಾವ ಪೋಪ್ ಹಾಕ್ಬೇಕೇನ್ರಿ? ಸಿದ್ದರಾಮಯ್ಯ ಪೋಪ್ ಹಾಕ್ಬೇಕಾ? ಇದನ್ನ ಇಲ್ದೇ ಇರೋಂಥದ್ದನ್ನ ತಗೊಂಡ್ಬಂದು ಮಾಡೋಂಥದ್ದು ಯಾಕೆ? ಇದನ್ನ ತಗೊಂಡ್ಬಂದ ಯಾಕೆ? ಎಲ್ಲರೂ ಇರ್ತಕ್ಕಂಥ ನಾಡಿದು. ನಾವು ಅದನ್ನ ಹೇಳ್ತಾ ಇರೋದು, ಬೇರೆ ಸೃಷ್ಟಿ ಮಾಡ್ತೀರಾ, ಬೇರೆ ಸೃಷ್ಟಿ ಮಾಡ್ತೀರಾ. ಯಾವುದೇ ಒಂದು ಹೊಸದ್ ಹಾಕ್ಬೇಕಂದ್ರೆ ಕುಲ ಅಧ್ಯಯನ ಆಗ್ಬೇಕು. ಓಲೈಸಕ್ಕಲ್ಲ, ಸೋನಿಯಾ ಗಾಂಧಿ ಓಲೈಸಕ್ಕಲ್ಲ, ಮಾಡೋದಂತಲ್ಲ. ಎರವಲು ಪಡೆದ ಧರ್ಮ ಅದು, ಎರವಲು ಪಡೆದ ಧರ್ಮ ಆದಲ್ಲಿ ನಿಮ್ಮ ಇದಕ್ಕಂತಲ್ಲ. ಯಾವುದೋ 48 ಕ್ರಿಶ್ಚಿಯನ್ಸ್ ಎಲ್ಲಿಂದ ಬಂತು ಹೇಳ್ಬೇಕಲ್ಲ, ಎಲ್ಲಿಂದ ಬಂತು? ಯಾರು ಮಾಡಿದ್ರು? ಮಾತಾಡ್ತಾ ಇದ್ವಿ ನೋಡಿ, ರಾಜಕೀಯ ಪಕ್ಷಗಳ ಸ್ಟ್ಯಾಂಡ್ ಏನು ಅಂತ ಹೇಳಿದ್ರೆ ಇದು ರಾಜಕೀಯ ಪಕ್ಷಗಳಿಗೆ. ಇವರಿಬ್ಬರು ಮೈಕ್ ಅನ್ನ ಈಸಿಯಾಗಿ ಕಟ್ ಮಾಡಿ ನನ್ನ ವಾಯ್ಸ್ ಅನ್ನ ಡಿಲೈಸ್ ಮಾಡಿ. ಬಾಲಕೃಷ್ಣ ಸರ್, ನಿಮ್ಮಿಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ, ನಿಮ್ಮಿಬ್ಬರ ಮೈಕ್ ಕೂಡ ಕಟ್ ಆಗಿದೆ, ನೀವ್ ಏನ್ ಮಾತಾಡಿದ್ರು ಕೂಡ ಹೋಗ್ತಾ ಇಲ್ಲ. ಬಾಲಕೃಷ್ಣ ಸರ್, ನಿಮ್ಮ ಮೈಕ್ ಕಟ್ ಆಗಿದೆ. ಬಾಲಕೃಷ್ಣ ಸರ್, ನಿಮ್ಮ ಇಬ್ಬರ ಮೈಕ್ ಕೂಡ ಕಟ್ ಆಗಿದೆ. ನಿಮ್ಮಿಬ್ಬರ ಮೈಕ್ ಕೂಡ ಕಟ್ ಆಗಿದೆ. ನಿಮ್ಮಿಬ್ಬರ ಮೈಕ್ ಕೂಡ ಕಟ್ ಆಗಿದೆ. ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಇರಿ, ಮಾತಾಡಕ್ ಬಿಡಿ ಸರ್. ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಇರಿ. ಇಬ್ಬರ ಮೈಕ್ ಕೂಡ ಕಟ್ ಆಗಿದೆ ನೋಡಿ. ನಾನು ಆಗ್ಲೇ ಹೇಳ್ತಾ ಇದ್ದೆ ವೀಕ್ಷಕರೇ, ರಾಜಕೀಯವಾಗಿ ಮಾತನಾಡಿದ್ರೆ ಏನಾಗುತ್ತೆ ಅಂದ್ರೆ ಇದಾಗುತ್ತೆ. ರಾಜಕೀಯವಾಗಿ ಎಲ್ಲಿಂದ ಎಲ್ಲಿಗೋ. ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಇರಿ ಸರ್. ಚರ್ಚೆ ಆಗಿ ಹೋಗ್ಲಿ, ಸುಮ್ಮನೆ ಕಿತ್ತಾಡ್ಕೊಳ್ಳೋದ್ರೆ ಆಗಲ್ಲ. ನೋಡಿ, ರಾಜಕೀಯವಾಗಿ ಏನಾಗಿದೆ ಅಂತ ಕ್ಲಿಯರ್ ಆಯ್ತಲ್ವಾ? ನಾವು ಸಾಮಾಜಿಕವಾಗಿ ಮಾತನಾಡ್ತಾ ಇದ್ವಿ. ಗುರುರಾಜ್ ಸರ್,
ಸಾಮಾಜಿಕವಾಗಿ ಮಾತನಾಡೋದಾದ್ರೆ ನಾನು ಆಗ್ಲೂ ಕೂಡ ಒಂದು ಹೇಳಿದ್ದೀನಿ, ಪಹಲ್ಗಾಮ್ ದಾಳಿ ನಮ್ಮ ಮುಂದೆ ಇದೆ. ಹಿಂದೂ ಧರ್ಮ ಒಂದಾಗಿರಬೇಕು, ಹಿಂದೂ ಧರ್ಮ ಒಂದಾಗಿರಬೇಕು ಅನ್ನುವ ಸ್ಟ್ಯಾಂಡ್ ಎಲ್ಲರದ್ದು ಇದ್ದಾಗ ವೀರಶೈವ ಲಿಂಗಾಯತ ಇದು ಯಾಕೆ ಬೇಕು? ಇವು ಸರ್ ಹೇಳ್ತಾ ಇದ್ದಾರೆ ನೋಡಿ, ನಾವು ನಮ್ಮ ಜೀವನ ಶೈಲಿ ಚೇಂಜ್ ಇದೆ, ಹೀಗಾಗಿ ಕೇಳ್ತಾ ಇದ್ದೀವಿ ಅಂತ. ಅಂದರೆ ಈಗ ಏನು ವೀಕ್ಷಣೆ ಅಥವಾ ಸಮಾಜಿಕಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಲ್ಲ, ಅಂದರೆ ವಿಭಜನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ವಿಭಜನೆಯಿಂದ ಸಾಮಾಜಿಕ ಸ್ವಾಸ್ಥ್ಯ ಉಳಿತದ? ಹಾಗೆ ಅಂದರೆ ಈಗ ಜಾತಿಗಳಲ್ಲಿ ಈಗ ಇಲ್ಲೇ ನೋಡ್ತಾ ಇದ್ದೇವೆ, ಎಷ್ಟು ಒಂದು ಚರ್ಚೆ ಆಗ್ತಾ ಇದೆ, ಎಷ್ಟು ಒಂದು ಗ್ರಾಸ ಆಗ್ತಾ ಇದೆ. ಹಾಗಾದರೆ ಸಮಾಜದಲ್ಲಿ ಅಥವಾ ಒಂದು ಏನು ಸೋಷಿಯಲ್ಗೆ ಹೋದಾಗ ಅದ್ರದ್ದು ಇಂಪ್ಯಾಕ್ಟ್ ಹೇಗಿರ್ತದೆ? ಹಾಗೆ ಖಂಡಿತ. ಅಂದರೆ ಮತ್ತೆ ಎಲ್ಲಿ ಉಪನಿಷತ್ತಿಂದಲೂ ಸತಿ ಹೇಳಿದ್ದಾರೆ, ಅಂದರೆ ಹಿಂದೂ ಧರ್ಮ ಒಂದಿದೆ, ಅಂದರೆ ನಿಜವಾದ ಧರ್ಮ ಅಂದರೆ ಏಕತೆಯನ್ನು ಸಾರ್ತದೆ ಅಂತ ಹೇಳಿದ್ದಾರೆ. ಹಾಗೆ ಅಂದರೆ ನಿಜವಾದ ಧರ್ಮ, ಹಾಗಾದರೆ ಹಿಂದೂ ಧರ್ಮ ನಿಜವಾದ ಧರ್ಮದಿಂದ ಅದು ಏಕತೆಯನ್ನು ಸಾರ್ತದೆ. ಅದಕ್ಕೋಸ್ಕರ ನಾವು ಭಾರತದಲ್ಲಿ ಇಷ್ಟು ಹೆಚ್ಚು ಅಂದರೆ ಸಂಖ್ಯೆಯಲ್ಲಿ ಇದ್ದೇವೆ. ಹಾಗೆ ಅದನ್ನು ಮತ್ತೆ ಹೊಡೆಯೋ ಹುನ್ನಾರ ಎಲ್ಲೋ ಒಂದು ಪ್ರಭಾವಿ ಶಕ್ತಿಗಳು ಇದರಲ್ಲಿ ಮಾಡ್ತಾ ಇದ್ದಾರೆ. ಖಂಡಿತ ಅದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ಹೇಗಿದೆ ಅಂದರೆ ಇದನ್ನು ಒಡೆದು ಆಳುವ ನೀತಿ, ಅಂದರೆ ಹಿಂದೂ ಧರ್ಮವನ್ನು ಸ್ಪ್ಲಿಟ್ ಮಾಡಬೇಕು ಅಂತ ವಿಚಾರ ಇದೆ. ಹಾಗೆ ಅದಕ್ಕೋಸ್ಕರ ಇದೆಲ್ಲ ಆಗ್ತಾ ಇದೆ. ವೀರಶೈವ ಲಿಂಗಾಯತರು ಇರ್ಬೋದು ಅಥವಾ ಪಂಚಮಶಾಲಿ ಇರ್ಬೋದು, ಅದನ್ನು ಬೇರೆ ಬೇರೆ ವಿಂಗಡಣೆಯನ್ನು ಮಾಡಿದಾಗ ಅವರ ಏನು ಅಸ್ತಿತ್ವ ಇರ್ತದೆ ಅಥವಾ ಅವರ ಒಗ್ಗಟ್ಟು ಇರ್ತದೆ, ಅದು ಬೇರೆ ಬೇರೆ ಆಗ್ತದೆ. ಇದಕ್ಕೆ ಹುನ್ನಾರ ಇದೆ. ಅದರಿಂದ ಇದಕ್ಕೆ ಹುನ್ನಾರಕ್ಕೆ ಬಿಡಬಾರ್ದು. ಹಿಂದೂಗಳು ನಾವೆಲ್ಲರೂ ಒಂದೇ. ನಾವೀಗ ನೋಡಿದ್ವಲ್ಲ, ಅದು ಖಂಡಿತ ಹಿಂದೂಗಳು ಒಂದಾಗಿರ್ಬೇಕು. ಕೊನೆಯ ಒಂದು ನಿಮಿಷ ಸರ್, ನಾನು ಅವಕಾಶ ಎಲ್ರಿಗೂ ಕೊಡ್ತೀನಿ. ಕಡೆಯ ಒಂದು ನಿಮಿಷ ಇದೆ, 25 ಸೆಕೆಂಡ್ಸ್ ತಗೊಂಡು ಬೇಗ ಮುಗಿಸಿ. ಮಾನ್ಯ ನೋಡಿ, ಇವ್ರೇನ್ ಹೇಳಿದ್ರಲ್ಲ, ಈಗ ಹಿಂದೂ ಧರ್ಮವನ್ನ ಹೊಡಿಲಿಕ್ಕೆ ಹುನ್ನಾರ ಅಂತ, ಹಂಗಾದ್ರೆ ಸುಪ್ರೀಂ ಕೋರ್ಟ್ ಇದನ್ನೆಲ್ಲ ಹೊಡಿಬೇಕಂತ ತೀರ್ಮಾನ ಕೊಡ್ತಾ? ಅಲ್ರಿ, ಏನ್ ಹೇಳ್ತಾ ಇದ್ದಾರೆ? ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನೋಡಿ, ಸುಪ್ರೀಂ ಕೋರ್ಟ್ ಕಾನೂನುಬದ್ಧವಾಗಿ ಕೊಟ್ಟಂತ ಆದೇಶವನ್ನ ನಾವು ಜಾರಿಗೊಳಿಸ್ತಿದ್ದೇವೆ ಹೊರತು ನೀವು ಇದೇನು ರಾಜಕೀಯ ತೀರ್ಮಾನನಾ? ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಭಾರತದ ಇತಿಹಾಸದಲ್ಲಿ ವೀರಶೈವ ಲಿಂಗಾಯತರು ಮಠಮಾನ್ಯಗಳನ್ನ ನಡೆಸ್ಕೊಂಡು ಬಂದಂಥವ್ರು, ಎಲ್ಲ ವರ್ಗದ ಜೊತೆಯಲ್ಲಿ ಬಂದಿರತಕ್ಕಂಥವ್ರು. ಇವತ್ತಿನ ಮಠಮಾನಗಳು ಕೂಡ ಎಲ್ಲ ವರ್ಗದಲ್ಲಿ ಬಂದಿದ್ದಾವೆ. ಸಂವಿಧಾನದ ಆಶಯದಂತೆ ಕಟ್ಟ ಕಡೆಯ ಮನಸ್ಸಿಗೂ ಕೂಡ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ವೀರಶೈವ ಲಿಂಗಾಯತ ಧರ್ಮದ ವೀರಶೈವ ಮಹಾಸಭಾದ ಆಶಯ. ಇಲ್ಲಿ ರಾಜಕೀಯ ಸಲ್ಲ, ನಾವು ಎಲ್ಲ ವರ್ಗದ ಜೊತೆಯಲ್ಲಿ ಬಂದಿರತಕ್ಕಂಥದ್ದು. ಇಲ್ಲಿವರೆಗೆ ಯಾವುದಾನ ಒಂದು ಧರ್ಮ ಇಡೀ ಜಗತ್ತಲ್ಲಿ ಎಲ್ಲ ವರ್ಗದವ್ರನ್ನ ಒಪ್ಕೊಂಡಿದೆ ಅಂತಂದರೆ ಅದು ವೀರಶೈವ ಲಿಂಗಾಯತ ಧರ್ಮ. ನಮ್ಮ ಸಂಖ್ಯೆ ಜಾಸ್ತಿ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ನಮ್ಮ ಧರ್ಮದ ಕಾಲಮಲ್ಲಿ ನಾವು ಇಷ್ಟು ಬರಬೇಕು ಅಂತ ಇದೆ. ರಿಸರ್ವೇಷನ್, ನಾನು ಆಗಲೇ ಹೇಳ್ದಂಗೆ ರಿಸರ್ವೇಷನ್ ಧರ್ಮದ ಮೇಲೆ ಬರೋಲ್ಲ, ಜಾತಿ ಮೇಲೆ ಬರ್ತದೆ. ಎಲ್ಲ ವೀರಶೈವ ಲಿಂಗಾಯತ ಸಮಾಜ ಬಾಂಧವರು ಅವರ ಜಾತಿಯಲ್ಲಿ ವೀರಶೈವ ಅಥವಾ ಲಿಂಗಾಯತ ಉಪಜಾತಿಗಳಲ್ಲಿ ಅವ್ರದ್ದು ಏನೇನಿದೆ ಕಸುಬು ಆಧಾರಿತ, ಅದನ್ನು ಬರೆಸಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಕೂಡ 4 ಜನಕ್ಕೂ ಕೂಡ.